ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಎಣ್ಣೆ ಹೊಡೆಗೆ ಯಾರು ಇಲ್ಲ, ಆದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಬ್ಬನೇ ಹೋಯ್ತು. ಚಿಕ್ಕ ಯಜಮಾನ್ರೆ, ನಾನಲ್ಲ ಚಿಕ್ಕ ಯಜಮಾನ್ರೆ, ನಾನಲ್ಲ, ನಿಜವಲ್ಲ ನಾನಲ್ಲ. ಓ ನನ್ ದೆವ್ವ ಅಲ್ಲ, ಪಾರು. ಪಾರ್ವತಿ, ಪಾರ್ವತಿ ಏನಾಯ್ತು? ಇಷ್ಟೊತ್ತಲ್ಲಿ ನೀನಿಲ್ಲಿ ಏನಾಯ್ತು? ಅದು ದೊಡ್ಡ ಯಜಮಾನ್ರು ಮುನ್ಸ್ಕೊಂಡು ಟೆರೆಸಿಗೆ ಬಂದರು. ತುಂಬ ಹೊತ್ತಾಯ್ತು, ಬನ್ನಿ ನಿದ್ದೆ ಮಾಡಿ ಅಂದರೆ ಬರ್ತಿಲ್ಲ. ಅದಕ್ಕೆ ಅವರು ಕಾಯ್ಕೊಂಡು ಕೂತಿದ್ದೀನಿ. ಹೌದಾ? ಎಲ್ಲಿ ಬ್ರೋ? ಬ್ರೋ ಯಾಕೆ ಬ್ರೋ ಈ ಥರ ಓಡಾಡ್ತಿದ್ಯಾ? ಅದು ದೆವ್ವಗಳು ಓಡಾಡೋ ಟೈಮಲ್ಲಿ ಏನು ಮುನ್ಸ್ಕೊಂಡು ಮೇಲೆ ಬಂದಂತೆ? ಯಾರ ಮೇಲೆ ಮುನ್ಸು? ಇನ್ನೇನೋ ಪ್ರೀತು, ನಿಂತರೆ ಒಬ್ರು ಕೂತ್ರೆ ಒಬ್ರು, ಕಾಫಿ ಕೊಡೋಕೊಬ್ರು, ಟೀ ಕೊಡೋಕೊಬ್ರು, ಹೀಗೆ ಕೈಗೊಬ್ರು ಕಾಲ್ಗೊಬ್ರು ಆರೈಕೆ ಅಂತ ಕಟ್ಟಾಕಿರೋ ಪ್ರಾಣಿ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಮನೆ ಒಳಗೆ ಇರೋಕ್ಕಾಗ್ತಾ ಇಲ್ಲ. ಇಟ್ಸ್ ಇರಿಟೇಟಿಂಗ್. ನನಗೆ ಉಸಿರು ಕಟ್ತಾ ಇದೆ. ಅದ್ರ ಮಧ್ಯೆ ಈ ಪಾರ್ವತಿ ಬೇರೆ ಹೋದಲ್ಲಿ ಬಂದಲ್ಲಿ ಬೆನ್ನಿ ಕಟ್ಟಿರೋ ಬೇತಾಳ ಥರ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಓ ಇದು ಮ್ಯಾಟ್ರು. ಹೌಸ್ ಅರೆಸ್ಟು, ನಿಂಗೆ ಫುಲ್ಲು ರೆಸ್ಟು. ಎಲ್ಲ ನನ್ನ ಕರ್ಮ. ಅಲ್ಲ, ಕೆಲವು ಹೆಣ್ಮಕ್ಳು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇರ್ತಾರಲ್ಲ, ಅದು ಹೇಗಿರ್ತಾರೋ ಏನೋ. ಅವ್ರು ನಿಜವಾಗ್ಲೂ ಗ್ರೇಟ್ ಪ್ರೀತು. ನಂಗೆ ಗೊತ್ತಿಲ್ಲ ಬ್ರೋ, ನನಗೆ ಪರಿಚಯ ಹುಡುಗಿರಲ್ಲ, ಬರೀ ಪಬ್ಬು ಡಿಸ್ಕೋ ಅಲ್ಲೇ ಇರ್ತಾರೆ. ಪ್ರೀತು, ನಾನು ಆ ಹುಡುಗಿರ ಬಗ್ಗೆ ಮಾತಾಡ್ತಾ ಇದ್ದೆ. ಮನೆಯಲ್ಲೇ ಇದ್ದು ಮನೆ ಮಗಳಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ಮನೆ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರ್ತಾರಲ್ಲ, ಅಂಥವ್ರ ಬಗ್ಗೆ ಹೇಳ್ತಾ ಇರೋದು. ಅವರೆಲ್ಲ ನಿಜವಾಗ್ಲೂ ಗ್ರೇಟ್ ಕಣೋ. ಕೆಲವು ಗಂಡು ಮಕ್ಳು ಇದ್ದಾರೆ ಬ್ರೋ, ಅವರು ಅಷ್ಟೇ ಮನೇಲೇ ಇರ್ತಾರೆ. ಅವರು ಗ್ರೇಟ್ ಅಲ್ವಾ ಬ್ರೋ? ನನಗೆ ಹಾಗೆಲ್ಲ ಇರೋಕ್ಕಾಗಲ್ಲಪ್ಪ. ಈ ಕಾಲೊಂದು ಏಟಾಗಿರಲಿಲ್ಲ ಅಂದಿದ್ರೆ ನಾನು ಓಡಾಡಿಕೊಂಡು ಆಫೀಸು ಮೀಟಿಂಗ್ ಅಂತ ಬ್ಯುಸಿ ಇರ್ತಾ ಇದ್ದೆ. ನೀನು ಮಾಡಿರೋ ಪಾಪಕ್ಕೆ ಸೋದರ ಸಂಬಂಧದ ಶಾಪ ಬ್ರೋ ಇದು. ಏನು ಮಾತಾಡ್ತಾ ಇದೆಯೋ? ನನಗೆ ಯಾವ ಶಾಪ? ನೀನು ಮಾಡಿರೋ ಪಾಪ ಒಂದಾ ಎರಡಾ? ನಾನು ಪಾಪ ಮಾಡಿದ್ದೀನಿ. ಏನು ಹೇಳ್ತಾ ಇದೆಯಾ? ಮತ್ತಿನೇನು ಬ್ರೋ, ನಾನು ಕಾಲೇಜಲ್ಲಿದ್ದಾಗ ಬಂಕ್ ಹಾಕಿ ಅಲ್ಲಿ ಇಲ್ಲಿ ಸುತ್ತಬೇಕಾರೆ ಅದನ್ನೆಲ್ಲ ಮ್ಯಾಟ್ರ್ ತಂದು ಮನೇಲಿ ಹೇಳಿ ಸಿಗಾಕ್ಸಿದ್ದೆ. ಆ ಪಾಪಕ್ಕೆ ಈಗ ಶಿಕ್ಷೆ ಅನುಭವಿಸ್ತಿದ್ದೆ ನೀನು. ಪ್ರೀತು, ನೀನು ಪೋಲಿ ಅಲಿತಾ ಇದ್ದೆ. ಅಣ್ಣನಾಗಿ ನಿನಗೆ ಸರಿಯಾದ ದಾರಿ ತೋರಿಸ್ಬೇಕಾಗಿದ್ದು ನನ್ನ ಕರ್ತವ್ಯ ಅಲ್ವಾ? ಈಗ ನಿನ್ನ ತಮ್ಮನಾಗಿ ನಾನು ನನ್ನ ಕರ್ತವ್ಯ ಮಾಡಬೇಕಲ್ವಾ ಬ್ರೋ? ನೋಡು, ನಿನ್ನ ಕಾಲೇಟಾಗಿದೆ, ನೀನು ಈ ಥರ ಎಲ್ಲ ಓಡಾಡಬಾರ್ದು. ನೀನ 2 ದಿವಸ ಅಲ್ಲ, ನೀನು 2 ತಿಂಗಳು ಆರಾಮಾಗಿ ರೆಸ್ಟ್ ಮಾಡು, ಯಾರು ನೀನು ಏನೂ ಕೇಳಲ್ಲ. ನಾಳೆ ತುಂಬ ಕೆಲಸ ಇದೆ, ಎಲ್ಲೆಲ್ಲೆಲ್ಲೋ ಹೋಗ್ಬೇಕು, ಏನೇನೋ ಮಾಡಬೇಕು. ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಬಂದು ನಿಂಗೆ ನಾಳೆ ಹೇಳ್ತೀನಿ. ಓಕೆನಾ ಬ್ರೋ? ಬಾಯ್ ಬ್ರೋ. ದೊಡ್ಡ ಯಜಮಾನ್ರೆ, ತುಂಬ ನಡಿಬೇಡಿ, ಕಾಲು ನೋವುತ್ತೆ. ಪಾರ್ವತಿ, ಇವಾಗ ನೀನು ಮಾತಾಡಿದ್ರೆ ನನ್ನ ತಲೆ ನೋವುತ್ತೆ. ನನ್ನ ಪಾಡಿಗೆ ಸುಮ್ಮನೆ ಬಿಟ್ಬಿಡು ಪ್ಲೀಸ್. ನಾವು ರೆಸಾರ್ಟಿಂದ ಹೊರಟಾಗಿದೆ. ಪೂಜೆಗೆಲ್ಲ ರೆಡಿಯಾಗಿದೆಯಾ? ಹಾಂ, ಆಗಲಿ. ಈ ನಗುಗೆ ಕಾರಣ ಏನು ಅಂತ ಕೇಳ್ಬೋದಾ ರಘು? ನೀನೇ ಹಾಕಿಲ್ಲ. ಯಾಕೆ? ನಾನೇನಾದರೂ ತಮಾಷೆ ಮಾಡಿದ್ನಾ? ಇದು ತಮಾಷೆಗೆ ನಕ್ಕಿದ ನಗು ಅಲ್ಲ, ಹೆಮ್ಮೆಯಿಂದ ಹಿಕ್ಕಿದ್ದು. ನಿನ್ನ ಬಗ್ಗೆ ಹೆಮ್ಮೆ. ಒಂದು ಮನೆಯ ಜವಾಬ್ದಾರಿ ಹೊತ್ತಿರೋ ಸೊಸೆಯಾಗಿ, ಗಂಡನಿಗೆ ಪ್ರೀತಿಯ ಹೆಂಡತಿಯಾಗಿ, ಮಕ್ಕಳ ಮೇಲೆ ಅಪಾರ ನಂಬಿಕೆ ಇಟ್ಟಿರೋ ತಾಯಿಯಾಗಿ ನೀನು ಎಲ್ಲ ಹೆಣ್ಮಕ್ಳಿಗೂ ಮಾದರಿ ಅನ್ಸುತ್ತೆ. ಎಲ್ಲ ಹೆಣ್ಮಕ್ಳಲ್ಲೂ ಈ ಗುಣಗಳು ಇದ್ದೇ ಇರುತ್ತೆ ರಘು. ಹಾಗಾದ್ರೆ ಆ ಎಲ್ಲ ಹೆಣ್ಮಕ್ಳಿಗೂ ನೀನೇ ಪ್ರತಿನಿಧಿ ಅಂತ ಕರಿತೇನೆ. ಅಖಿಲ, ನಿನ್ನ ನೋಡಿ ಕಲಿಯೋದು, ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು ಸಾಕಷ್ಟಿದೆ. ರಘು, ನೀವು ನನ್ನನ್ನು ತುಂಬ ಪ್ರೀತಿ ಮಾಡ್ತೀರಾ.
ಅದಕ್ಕೆ ನಿಮ್ಮಿಂದ ಈ ಮಾತುಗಳು ಬರ್ತಿವೆ. ಹೆಣ್ಣಿಗೆ ತಾಯಿಯ ಗುಂಡಿಗೆನ ಗಟ್ಟಿ ಮಾಡಿ ತಂದೆ ಹೃದಯನ ಕರಗಿಸೋ ಶಕ್ತಿ ಇದೆ. ಗಂಡನ ಕನಸುಗಳನ್ನು ರೂಪಿಸೋಳು, ಅತ್ತೆ ಮಾವನಿಗೆ ಆಸರೆಯಾಗೋಳು, ಮನಸ್ಸು ಕೊಟ್ಟು ಮಕ್ಕಳಿಗೆ ಗೆಳತಿಯಾಗೋಳು. ಈ ಎಲ್ಲ ಶಕ್ತಿ ಪ್ರತಿ ಹೆಣ್ಣಿನಲ್ಲೂ ಇದ್ದೇ ಇರುತ್ತೆ ರಘು. ಅಖಿಲ, ನಾನು ನಿನ್ನ ಜೊತೆಗಿದ್ದು ನನಗೆ ಹೆಣ್ಮಕ್ಳ ಮೇಲೆ ಗೌರವ ದುಪ್ಪಟ್ಟಾಗಿದೆ. ನಮ್ಮ ಮಕ್ಕಳಿಗೂ ಆ ಗುಣಗಳು ಬಂದಿರೋದು ನಿಜಕ್ಕೂ ನಮ್ಮ ಪುಣ್ಯ. ಅದಕ್ಕೆ ನಾನು ನಿನ್ನ ಥ್ಯಾಂಕ್ಸ್ ಹೇಳಬೇಕು. ಯಂತ್ರದ ಥರ ನಡೀತಿರೋ ಈ ಜಗತ್ತಿನಲ್ಲಿ ತಂತ್ರಜ್ಞಾನ, ಮೊಬೈಲು, ಇಂಟರ್ನೆಟ್ಟು ಅಂತ ಕಳೆದು ಹೋಗ್ತಿರೋ ಕಾಲದಲ್ಲಿ ಮನುಷ್ಯ ಮನಸ್ಸಿನ ಸಂಪರ್ಕನೇ ಕಡ್ಕೊಂಡು ಬಿಟ್ಟಿದ್ದಾನೆ ರಘು. ನನಗೆ ಹೀಗೆ ಯಾಂತ್ರಿಕವಾಗಿ ಬರೀ ಯಂತ್ರಗಳ ಥರ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ಜೀವಿಸೋ ಪ್ರತಿ ಕ್ಷಣನೂ ನಿಮ್ಮ ಜೊತೆ, ಆದಿ ಜೊತೆ, ಪ್ರೀತು ಜೊತೆ ಜೀವಂತವಾಗಿ ಕಳೆಯೋ ಆಸೆ. ಜೀವನದ ಮೇಲೆ ಆಸೆ ಹೆಚ್ಚು, ಬದುಕಿನ ಮೇಲೆ ಆಸೆ ಹೆಚ್ಚು, ಮಕ್ಕಳ ಮೇಲೆ ಮಮಕಾರದ ಹುಚ್ಚು. ಸಂಪ್ರದಾಯಕ್ಕೆ ಜೋತು ಬಿದ್ದಿದ್ದೀನಿ, ಸಂಸ್ಕೃತಿನೇ ಹಿಡ್ಕೊಂಡು ನೇತಾಡ್ತಿದ್ದೀನಿ. ಕೆಲವರು ನನ್ನನ್ನು ಹಳೆ ಕಾಲದವಳು, ಈಗಿನ ಪ್ರಪಂಚ ಗೊತ್ತಿಲ್ಲದೆ ಇರೋಳು ಅಂತೆಲ್ಲ ತಿಳ್ಕೊಂಡಿದ್ದಾರೆ. ಆದರೆ ನಾನು ಕಲ್ಲು ಹೃದಯದವಳು, ಒಳ್ಳೆ ಮನಸ್ಸು ಇಲ್ಲದೆ ಇರೋಳು ಅಂತ ಮಾತ್ರ ಯಾರೂ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಲ್ವ ರಘು? ದೊಡ್ಡೇಶ್ಮಾನ್ರೆ, ಯಾರು? ನಾನು ಪಾರು. ಏನು? ಏನಾಯ್ತು? ಇವತ್ತಿಷ್ಟೊತ್ತಾದರೂ ಮಲ್ಗೆ ಇದ್ದೀರಾ? ಎದ್ದು ಮಾಡೋದಾದ್ರೂ ಏನಿದೆ, ಅದಕ್ಕೆ ಮಲಗಿದ್ದೀನಿ. ಏನಾಯ್ತು ದೊಡ್ಡೇಶ್ಮಾನ್ರೆ? ನನ್ನ ತಲೆ ಸಿಡಿತಾ ಇದೆ, ಅದಕ್ಕೆ ಮಲ್ಕೊಂಡಿದ್ದೆ. ಅದಕ್ಕೆ ಕಷಾಯ ತಗೊಂಬಂದಿದ್ದೀನಿ ದೊಡ್ಡೇಶ್ಮಾನ್ರೆ. ಬೇಡ, ನನಗೆ ಕಷಾಯ ಇಷ್ಟ ಇಲ್ಲ. ನಿಮಗೆ ತಲೆನೋವು ಅಂದಾಗೆಲ್ಲ ಕಷಾಯ ಕುಡಿತಿದ್ರಿ, ಈಗ ಯಾಕೆ ಬೇಡ ಅಂತಿದ್ದೀರಾ? ಅವಾಗ ಇಷ್ಟ ಆಯಿತು, ಇವಾಗ ಇಷ್ಟ ಇಲ್ಲ. ಅಯ್ಯೋ, ಚಿಕ್ಕ ಮಕ್ಳ ಥರ ಹಠ ಮಾಡ್ತಿದ್ದೀರಲ್ಲ ದೊಡ್ಡೇಶ್ಮಾನ್ರೆ. ಸೂರ್ಯ ಬೆಳಕು ಚೆಲ್ಲೋ ಥರ ನೀವು ಎದ್ದು ಬಂದು ನಮ್ಮ ಮುಂದೆ ನಿಂತ್ರೇನೆ ನಮ್ಮ ಮುಖದಲ್ಲಿ ಮಂದಹಾಸ ಮೂಡೋದು. ನನ್ನ ಮೈ ಮನಸ್ಸೇ ಜಡ್ಡಿಡ್ದು ಶೇಡ್ ಆಗಿರ್ಬೇಕಾದ್ರೆ ಬೇರೆಯವ್ರ ಲೈಫಲ್ಲಿ ನಾನು ಹೇಗೆ ಮಂದಹಾಸ ಮೂಡಿಸ್ಲಿ ಹೇಳು? ಇನ್ನು 2 ದಿನ ದೊಡ್ಡೇಶ್ಮಾನ್ರೆ, ಆರಾಮಾಗಿ ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಏನು, ಇನ್ನೂ 2 ದಿನನಾ? ಏನು ತಮಾಷೆ ಮಾಡ್ತಾ ಇದೆಯಾ ಪಾರ್ವತಿ? ದೊಡ್ಡೇಶ್ಮಾನ್ರೆ, ನಿಮ್ಮ ಕಾಲು ನೋವು ಪೂರ್ತಿಯಾಗಿ ವಾಸಿ ಆಗಬೇಕು ಅಂದರೆ ಇನ್ನೂ 2 ದಿನನಾರು ಬೇಕು. ನನಗೆ ಕಾಲು ನೋವು ಇಲ್ಲ, ಎಂಥದ್ದು ಇಲ್ಲ. ನನಗೆ ಈ ಕಷಾಯನೂ ಬೇಡ, ನಿಮ್ಗೆಲ್ಲರೂ ಚಿತ್ರ ಹಿಂಸೆನೂ ಬೇಡ. ಮತ್ತಿನ್ನೇನು ಬೇಕು ದೊಡ್ಡೇಶ್ಮಾನ್ರೆ? ನನಗೆ ಈ ಮನೆಯಿಂದ ಹೊರಗಡೆ ಹೋಗಬೇಕು. ನಂಗೆ ತಲೆ ಚಿಟ್ಟಿಡ್ದೋಗಿದೆ, ಚೇತರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ.